ಮಂಡ್ಯದಲ್ಲಿ ಮೂರನೇ ಮಗು 30,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ, ಏನ್ ಹೇಳ್ತೀರಿ? ಬೇಡ ಅಂತ ಹೇಳ್ತೀನಿ. ಸಾಕು, ಯಾಕೆ ಸಾಕು, ಇಬ್ಬರೇ ಮಕ್ಕಳು ಒಂದ್ ಮಗುನೇ ಸಾಕಾಗ್ತಿಲ್ಲ. ಸಾಕಾಗ್ತಾ ಇಲ್ಲ. ಒಂದು ಮಗುನೇ ಸಾಕು. ಈಗಿನ ಫೀಸು, ಈಗಿನ ಸ್ಕೂಲ್ ಫೀಸು, ಮನೆ ಬಾಡಿಗೆ. ಫಸ್ಟ್ ಪಾಯಿಂಟ್ ಬರೋದೇ ಫೀಸ್. ಹಾಂ, ಸ್ಕೂಲ್ ಫೀಸ್ ಅಂತಾನೆ ಅದಕ್ಕೆ ಈಗ ಒಂದು ಮಗುಗೆ ಲಕ್ಷ ಲಕ್ಷ ಕಟ್ಟಬೇಕು ಬೇಬಿ ಕ್ಲಾಸ್ಗೆ. ಹಂಗೆ ಅಂಥ ಟೈಮಲ್ಲಿ ಬೇಡವಾಗುತ್ತೆ ಮೂರನೇ ಮಗು. 30,000 ರೂಪಾಯಿ ಕೊಡ್ತೀವಿ ಅಂತ ಅಲ್ಲ, ಅವ್ರು ಲಕ್ಷ ರೂಪಾಯಿ ಕೊಟ್ಟರು ಬೇಡ ಮೇಡಮ್. ಒಂದು ಅಂದಾಜು ಮೇಡಮ್, ಒಂದು ಮಗುನ ದೊಡ್ಡದು ಮಾಡ್ಬೇಕು, ಎಜುಕೇಶನ್ ಮುಗಿಸಿ ಹೆಣ್ಣು ಮಗು ಆದ್ರೆ ಮದುವೆ ಮಾಡ್ಬೇಕು ಅಂದ್ರೆ ಒಬ್ಬ ಪೇರೆಂಟ್ ಕೈಯಲ್ಲಿ ಒಂದು ಒಳ್ಳೆ ಲೈಫ್ ಕೊಡ್ಬೇಕಂದ್ರೆ ಎಷ್ಟು ದುಡ್ಡು? ನಮ್ಮದೇ ಎಕ್ಸಾಂಪಲ್, ಇವಾಗ ಮಗಳನ್ನ ಓದಿಸೋದು, ಇಂಜಿನಿಯರ್ ಅದು ಇದು ಎಲ್ಲ ಅಂದರೆ ಹತ್ತತ್ರ 1 ಕೋಟಿ ಬಂದಿದೆ ಒಂದು ಮಗುನ ಓದಿಸೋದು. MSc ಅಮೇರಿಕದಾಗ ಓದಿಸ್ಬೇಕು ಅಂದರೆ. ಪ್ರೆಷರ್ ಇರುತ್ತಾ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು? ಹಂಗೇನಿಲ್ಲ, ಓದೋ ಮಕ್ಕಳು ನನ್ನ ಪ್ರಕಾರ ಓದೋ ಮಕ್ಕಳು ಎಲ್ಲಿದ್ರೂ ಓದ್ತಾರೆ. ನನ್ನ ಮಗಳು ಫಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಚೆನ್ನಾಗೇ ಓದಿದ್ರು, ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ, ಫ್ರೀಸ್ ಕೊಟ್ಟರು ಸೀಟು. ಹಂಗಾಗಿ ಗೌರ್ಮೆಂಟ್ ಈ ತರ ಘೋಷಣೆ ಮಾಡಿದಾಗ ನಿಮ್ಗೆ ಗೌರ್ಮೆಂಟಿಗೆ ಏನಾಗಿದೆ, ಬೇಸ್ಲೆಸ್ ಆಗಿ ಮಾಡ್ತಾರಲ್ಲ? ಅಲ್ಲ, ಫಸ್ಟ್ ನಾವು ಪೇರೆಂಟ್ಸ್ ಇದು ಬೇರೆ ಬೇರೆಯವರು ಚೆನ್ನಾಗಿ ಆ ಸ್ಕೂಲಲ್ಲೇ ಚೆನ್ನಾಗಿ, ಈ ಸ್ಕೂಲಲ್ಲೇ ಚೆನ್ನಾಗಿ, ಬಟ್ ಅಲ್ಲ, ನಮ್ಮ ಮಕ್ಕಳು ಎಲ್ಲಿ ಚೆನ್ನಾಗಿ ಓದ್ತಾರ, ಎಲ್ಲಿ ಇದು ಆಗುತ್ತಾ. ಲಕ್ಷ ಕೊಟ್ಟು ಓದೋ ಮಕ್ಕಳು ಓದಲ್ಲ, 1000 ಕೊಟ್ಟರು ಓದೋ ಮಕ್ಕಳು ಓದ್ತಾರೆ. ಮಕ್ಕಳ ಮೇಲೆ ಡಿಪೆಂಡೆಡ್ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ನೀವು ಹೇಳೋದು ಆಮೇಲೆ ಇನ್ನೊಂದು, ಈಗಿನ ಜನರೇಷನ್ ಮಗುನೇ ಬೇಡ, ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ. ಅಲ್ಲ, ಮಗು ಬೇಕು. ಯಾಕಂದರೆ ಏಜ್ ಆದಮೇಲೆ ಒಂದು ಪೇರೆಂಟ್ಸಿಗೆ ಬೆಂಬಲವಾಗಿ ನಿಲ್ಲೋದು ಒಬ್ಬ ಮಗನೇ ಮಗಳಾಗಲಿ ನಿಲ್ತಾಳೆ. ಒಂದು ಮಗು ಬೇಕು.